ಹೆಲೋ ಫ್ರೆಂಡ್ಸ್, ನಾವಂತೂ ರೀಸೆಂಟಾಗೆ ಊಟಿಗೆ ಹೋಗಿದ್ವಲ್ಲ. ಅಲ್ಲಿ ಹೋದಾಗ ನಾವು ಒಂದು ಮನೆಯಲ್ಲಿ ಸ್ಟೇ ಆಗಿದ್ವಿ ಅಂತ ಹೇಳಿದ್ವಿ. ಸೊ ಆ ಮನೆ ಹೋಮ್ ಟೂರ್ ಕೂಡ ಮಾಡಿದ್ದೀನಿ ಅಂತ ಹೇಳಿದ್ನಲ್ವಾ. ಆ ಮನೆ ಹೋಮ್ ಟೂರ್ ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಬಂದು ಆಚೆ ನಮಗೆ ಸ್ಮಾಲ್ ಗಾರ್ಡನ್ ಥರ ಮಾಡಿದ್ದಾರೆ. ಗಾರ್ಡನ್ ಅಂತೂ ರಿಯಲಿ ಚೆನ್ನಾಗಿದೆ ಆ್ಯಂಡ್ ಸಿಟ್ಟಿಂಗ್ ಕೂಡ ಇದೆ ನಮಗೆ ಗಾರ್ಡನಲ್ಲಿ. ಮತ್ತು ಇವಾಗ ಮನೆ ಒಳಗಡೆ ಹೋಗೋಣ ಬನ್ನಿ, ಹೇಗಿದೆ ಅಂತ ತೋರಿಸ್ತೀನಿ. ಇದು ಎಂಟ್ರೆನ್ಸು. ಮನೆ ಒಳಗಡೆ ಬಂದಿದ್ದ ತಕ್ಷಣ ಫಸ್ಟ್ ನಮಗೆ ಲಿವಿಂಗ್ ರೂಮ್ ಸಿಗುತ್ತೆ. ಹೇಗಿದೆ ನೋಡಿ. ನಮಗೆ ಟಿ ವಿ ಕೂಡ ಇದೆ, ವಿತ್ ವೈಫೈ ಕನೆಕ್ಷನ್ ಕೂಡ ಇದೆ ಆ್ಯಂಡ್ ಸೋಫಾ ಸೆಟ್ ಅಂತೂ ಚೆನ್ನಾಗಿದೆ. ಇಲ್ಲಿ ಆರಾಮಾಗಿ ಕೂತ್ಕೊಂಡು ನಾವು ಟಿ ವಿನ ನೋಡ್ಬೋದು. ಮತ್ತು ಹಾಲಲ್ಲಿ ನಮಗೆ ಒಂದು ರೂಮ್ ಕೂಡ ಇರುತ್ತೆ. ಸೊ ಆ ರೂಮ್ ಬಂದು ಲಾಕ್ ಮಾಡಿದ್ದಾರೆ. ಮತ್ತು ಈ ಥರ ಎಲ್ಲ ಕೂಡ ತುಂಬ ಚೆನ್ನಾಗಿ ಸೆಟಪ್ ಮಾಡಿದಾರಲ್ವಾ. ಇನ್ನು ಕಿಚನ್ ಒಳಗಡೆ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ಇದು ಆ್ಯಕ್ಚುಲಿ ಬಂದು ಡೂಪ್ಲೆಕ್ಸ್ ಹೌಸು. ಸೊ ಕೆಳಗಡೆ ಒಂದು ರೂಮ್ ಇದೆ, ಕಿಚನ್ ಇದೆ, ಹಾಲ್ ಇದೆ. ಮತ್ತು ಇನ್ನು ಮೇಲ್ಗಡೆ ಹೋದರೆ 3 ರೂಮ್ಸ್ ಸಿಗುತ್ತೆ. ಸೊ ಮೇಲ್ಗಡೆ ಆಮೇಲೆ ನೋಡೋಣ, ಫಸ್ಟ್ ಕೆಳಗಡೆ ಎಲ್ಲ ತೋರಿಸ್ಕೊಂಡು ಹೋಗ್ತೀನಿ. ಯಾಕೋ ಈ ಮನೆ ನೋಡಿದ ತಕ್ಷಣ ನನಗಂತೂ ಸಖತ್ ಇಷ್ಟ ಆಯಿತು. ಬಟ್ ವಿಡಿಯೋ ಮಾಡಬೇಕು ಅಂತ ಅನಿಸ್ತು, ಮಾಡ್ತಾ ಇದ್ದೀನಿ ಅಷ್ಟೇ. ಬಟ್ ಯಾರಿಗಾದರೂ ಯೂಸ್ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನಂತೂ ಈ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ನನ್ನ ಉದ್ದೇಶ ಇನ್ನೇನೂ ಇಲ್ಲ. ಆ್ಯಂಡ್ ನನಗೂ ಕೂಡ ನೆನಪಿರುತ್ತೆ. ಆ್ಯಂಡ್ ಮತ್ತು ಯಾವಾಗಾದರೂ ಫ್ಯೂಚರಲ್ಲಿ ಈ ಮನೆ ವಿಡಿಯೋ ನೋಡಿದಾಗ ಒಂಥರ ಖುಷಿ ಆಗುತ್ತೆ ಅಂತ ಹೇಳಿಬಿಟ್ಟು ವಿಡಿಯೋನ ಮಾಡ್ತಾ ಇದ್ದೀನಿ ಅಷ್ಟೇ. ಯಾರ್ಯಾರ ಮನೆನೋ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಡಿ ಅಂತ ಬ್ಯಾಡ್ ಕಮೆಂಟ್ಸ್ ಯಾರು ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್. ದಯವಿಟ್ಟು ನನಗೋಸ್ಕರ ನನಗಿಷ್ಟ ಆಯಿತು ಅಂತ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಮನೆ ಕಟ್ಸೋರ್ಗೆ ಏನಾದರೂ ಯೂಸ್ ಆಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಷ್ಟೇ. ಇವಾಗ ಕಿಚನ್ ಒಳಗಡೆ ಹೋಗೋಣ ಬನ್ನಿ. ನಮಗೆ ಕಿಚನ್ ಒಳಗಡೆ ಎಂಟ್ರೆನ್ಸ್ ಅಲ್ಲಿ ಗ್ಲಾಸ್ ಐಟಮ್ಸ್ ಇಟ್ಕೊಳ್ಳೋಕೆ ಆ ಕಡೆ ಈ ಕಡೆ ಸೋಕೇಶ್ ತರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಬಂದು ಕಿಚನ್, ಡೈನಿಂಗ್ ಹಾಲು. ಸೊ ಡೈನಿಂಗ್ ಟೇಬಲ್ ಎಲ್ಲ ಕೂಡ ಅರೇಂಜ್ ಮಾಡಿದ್ದಾರೆ. ಆ್ಯಂಡ್ ಇದು ಬಂದು ಕಿಚನ್ ಎಲ್ಲ ಲಾಕ್ ಮಾಡಿದ್ದಾರೆ. ಇವ್ರು ಬಂದು ರೆಂಟಿಗೆ ಕೊಡ್ತಾರಲ್ವಾ 1 ಡೇ 2 ಡೇಸ್ಗೆ ಊಟಿ ಟ್ರಿಪ್ಗೆ ಬರೋರಿಗೆ. ಸೊ ದಟ್ ಇನ್ನು ಬಂದಿರೋರು ಒಂದಿನ 2 ದಿನಕ್ಕೆ ಅಡುಗೆ ಯಾರು ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಅವರು ಕೂಡ ಕಿಚನ್ ಲಾಕ್ ಮಾಡಿಬಿಟ್ಟಿದ್ದಾರೆ. ಇದು ಬಂದು ಗ್ಲಾಸಲ್ಲಿ ಮಾಡಿರೋದು, ಈ ಥರ ಡಿಸೈನು ತುಂಬ ಚೆನ್ನಾಗಿದೆ. ಇನ್ನು ಕಿಚನ್ ಲಾಕ್ ಮಾಡಿದ್ದಾರೆ. ಇನ್ನು ಈ ಕಡೆ ಹೋದರೆ ವಾಶ್ ಬೇಸಿನ್, ನಮಗೆ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಕ್ಕೆ. ಡೈನಿಂಗ್ ಹಾಲ್ ಅಂದಮೇಲೆ ಅಲ್ಲಿ ವಾಶ್ ಬೇಸಿನ್ ಕಂಪಲ್ಸರಿ ಇರುತ್ತಲ್ಲ, ಹಾಗೆ ಡೈನಿಂಗ್ ಹಾಲಲ್ಲೇನು ಅವರೆಲ್ಲ ಪ್ಲೇಟ್ಸು, ಗ್ಲಾಸಸ್ಸು ಎಲ್ಲ ಥರನೂ ಇಟ್ಟಿದ್ದಾರೆ. ಒಂಥರ ತುಂಬ ಚೆನ್ನಾಗಿದೆ ಮನೆ ಅಂತೂ. ಈ ಮನೆಗೆ ಯಾರಾದರೂ ಬಂದರೆ ರಿಯಲಿ ಬಿಟ್ಟು ಹೋಗಬೇಕು ಅಂತ ಮನಸ್ಸೇ ಬರಲ್ಲ, ಅಷ್ಟು ನೀಟಾಗಿ ಯೂನಿಕ್ ಆಗಿ ಅರೇಂಜ್ ಮಾಡಿದ್ದಾರೆ. ಬನ್ನಿ ಇವಾಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಆಕ್ಚುಲಿ ನಾವೆಲ್ಲ ಸ್ಟೇ ಆಗಿರೋದೆ ಫಸ್ಟ್ ಫ್ಲೋರ್ ಅಲ್ಲಿ. ಇನ್ನು ಇವಾಗ ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಹೋಗ್ಬೇಕು. ಮತ್ತೆ ನಮಗೆ ಒಂದು ಸ್ಮಾಲ್ ವಿಂಡೋ ಸಿಗುತ್ತೆ. ಈ ವಿಂಡೋಗೆ ನೋಡಿ ಕರ್ಟನ್ಸ್ ಎಷ್ಟು ಚೆನ್ನಾಗಿರೋದು ಹಾಕಿದ್ದಾರೆ. ಆಮೇಲೆ ಈ ವಾಲ್ಸ್ಗೆಲ್ಲ ಕೂಡ ಚೆಂದ ಕಾಣಲಿ ಅಂತೇಳಿ ಅವರೆಲ್ಲ ವಾಲ್ ಪೇಂಟಿಂಗ್ಸ್ ಎಲ್ಲ ಹಾಕ್ಸಿದ್ದಾರೆ. ಮತ್ತು ಗ್ಲಾಸ್ ಪೇಂಟಿಂಗ್ಸು. ಸೊ ಡಿಫ್ರೆಂಟಾಗಿ ಅಂದರೆ ಈಗ ಬಂದ ತಕ್ಷಣ ಯಾರಾದರೂ ಅಟ್ರ್ಯಾಕ್ಟ್ ಆಗಬೇಕಲ್ಲ, ಸೊ ಆ ಅಟ್ರ್ಯಾಕ್ಷನ್ಗೋಸ್ಕರನೂ ಇವರೆಲ್ಲ ಈ ಥರ ಡಿಸೈನ್ ಆಗಿ ಇಟ್ಟಿದ್ದಾರೆ. ಮನೆ ಚಿಕ್ಕದಾಗಲಿ ದೊಡ್ಡದಾಗಲಿ ಮನೇನ ತುಂಬ ನೀಟಾಗಿ ಮೇಂಟೈನ್ ಮಾಡಿಕೊಂಡು ಒಳ್ಳೆ ಅಟ್ರಾಕ್ಟಿವ್ ಆಗಿ ನಾವು ಮನೇನ ಇಟ್ಕೊಂಡ್ರೆ ಯಾರಾದರೂ ಮನೆಗೆ ಬಂದಾಗ ವಾವ್ ಸಖತ್ತಾಗಿದೆ ನಿಮ್ಮ ಮನೆ ಅಂತ ಹೇಳಬೇಕು. ಏನಂತೀರಾ ಫ್ರೆಂಡ್ಸ್? ಹೌದಲ್ವಾ? ನನಗೂ ಕೂಡ ಆ ಥರ ಇಷ್ಟ. ಅಂದರೆ ನಾವು ಬೇರೆಯವ್ರಿಗೋಸ್ಕರ ಮನೆ ನೀಟಾಗಿ ಇಟ್ಕೋಬೇಕಾ ಅಂತ ಕೇಳಬೇಡಿ. ಅಂದರೆ ನಮಗೂ ಕೂಡ ಇಷ್ಟ ಆಗಬೇಕಲ್ವಾ. ಲೈಕ್ ಈಗ ನಾವು ಎಲ್ಲೋದ್ರೂ ರಿಟರ್ನ್ ನಾವು ಮನೆಗೆ ಬರಲೇಬೇಕಾ? ಸೊ ಮನೆಗೆ ಬಂದಾಗ ನಮಗೆ ರಿಲ್ಯಾಕ್ಸ್ ಆಗಬೇಕು ಅಂದರೆ ನಮ್ಮ ಮನೆ ನಾವು ನೀಟಾಗಿದ್ರೆ ಒಂಥರ ಖುಷಿ ಆಗುತ್ತೆ ಅಲ್ವಾ. ಬನ್ನಿ ಫ್ರೆಂಡ್ಸ್, ಈಗ ಫಸ್ಟ್ ಫ್ಲೋರ್ನ ತೋರಿಸ್ತೀನಿ. ಇಲ್ಲಿ ಫಸ್ಟ್ ಫ್ಲೋರ್ಗೆ ಬಂದಾಗ ನಮಗೆ ಒಂದು ಸಿಂಗಲ್ ಬೆಡ್ ಕೂಡ ಹಾಕಿದ್ದಾರೆ. ಹಾಗೆ ಫಸ್ಟ್ ಫ್ಲೋರ್ ಅಲ್ಲಿ 3 ರೂಮ್ಸ್ ಇದೆ. ನಾವು ಫ್ರೆಂಡ್ಸ್ ಎಲ್ಲ ಜಾಸ್ತಿ ಜನನ ಇದ್ವಲ್ಲ, ಹಾಗಾಗಿ ನಾವು 3 ರೂಮ್ಸ್ ಅಲ್ಲಿ ಕೂಡ ಸ್ಟೇ ಆಗಿದ್ವಿ. ಮತ್ತೆ ಇಲ್ಲಿ ಒಂದು ದೊಡ್ಡದಾಗಿ ಕರ್ಟನ್ಸ್ ಎಲ್ಲ ಹಾಕಿದಾರಲ್ಲ, ಇಲ್ಲಿ ನಮಗೆ ಡೋರ್ ಕಮ್ ವಿಂಡೋ ಇದೆ. ಇಲ್ಲಿ ಆಚೆ ಹೋದ್ರೆ ನಮಗೆ ಬಾಲ್ಕನಿ ಬರುತ್ತೆ. ಇದು ಓಪನ್ ಸ್ಪೇಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಒಳ್ಳೊಳ್ಳೆ ಲೈಟ್ಸ್ ಕೂಡ ಹಾಕ್ಸಿದ್ದಾರೆ. ಈ ತರ ಡೂಪ್ಲೆಕ್ಸ್ ಹೌಸ್ಗೆ ಓಪನ್ ಸ್ಪೇಸ್ ಇರೋ ಕಡೆ ನಮಗೆ ಈ ತರ ದೊಡ್ಡ ಲೈಟ್ ಹಾಕ್ಸಿದ್ರೇನೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನಾವು ಮೇಲ್ಗಡೆಯಿಂದ ನೋಡಿದಾಗ ನಮಗೆ ಕೆಳಗಡೆ ಲಿವಿಂಗ್ ರೂಮ್ ಎಲ್ಲ ಕಾಣುತ್ತೆ. ತುಂಬಾ ಚೆನ್ನಾಗಿದೆ ಅಲ್ವಾ. ಇನ್ನು ಆಚೆ ಹೇಗಿದೆ ಅಂತ ತೋರಿಸ್ತೀನಿ. ಹಾಗೆ ಟೆರ್ರಸ್ ಮೇಲೆ ಕೂಡ ಹೇಗಿದೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದೆ. ಬನ್ನಿ ಇವಾಗ ಇಲ್ಲಿ ವಿಂಡೋ ದೊಡ್ಡದಾಗೆ ಡೋರ್ ಕಮ್ ವಿಂಡೋ ಇದೆ ಅಲ್ವಾ, ಇಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ. ಸೊ ಕರ್ಟನ್ ಓಪನ್ ಮಾಡಿ ಡೋರ್ನ ಲಾಕ್ ಓಪನ್ ಮಾಡಿಬಿಟ್ಟು ಆಚೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಂತೂ ನಾನು ಇವಾಗ ಅರ್ಲಿ ಮಾರ್ನಿಂಗ್ ಟೈಮಲ್ಲೇ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಇನ್ನು ವೆದರ್ ಅಂತೂ ಹೇಳಕ್ಕೆ ಆಗ್ತಾ ಇಲ್ಲ, ಭಯಂಕರ ಕೋಲ್ಡ್ ಆಗಿದೆ. ಬಟ್ ಈ ವೆದರಲ್ಲೇ ನಾನಂತೂ ವಿಡಿಯೋ ಶೂಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಬಟ್ ನಾವಿರೋದು ಇನ್ನು ಮಾರ್ನಿಂಗು ಬಿಟ್ಟರೆ ನೈಟು, ಇನ್ನು ಡೇ ಟೈಮಲ್ಲೆಲ್ಲ ಆಚೆ ಹೋಗ್ತೀವಲ್ಲ, ಅದಕ್ಕೋಸ್ಕರ ನಾನು ಇವಾಗ ವಿಡಿಯೋ ಶೂಟ್ ಮಾಡ್ಕೊತಾ ಇದ್ದೆ. ಆ್ಯಂಡ್ ಆಚೆ
ಬಂದಾಗ ನಮಗೆ ಈ ಥರ ವ್ಯೂ ಅಂತೂ ಸಖತ್ತಾಗಿದೆ. ಆ್ಯಂಡ್ ಊಟಿ ಅಂದ್ರೇ ಗೊತ್ತಲ್ವಾ, ಅಪ್ಪು ಡೌನು ಎಲ್ಲನೂ ಹಾಗೆ ಇರುತ್ತೆ. ಈ ಬಾಲ್ಕನಿ ಅಂತೂ ನನಗಂತೂ ಸೂಪರ್ ಇಷ್ಟ ಆಗ್ಬಿಡ್ತು. ಯಾಕಂದರೆ ನಾವು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಹೋದಾಗ ಈ ಥರ ಸಿಟ್ಟಿಂಗ್ ಔಟ್ಸೈಡ್ ಇದ್ದರೆ ಎಷ್ಟು ಚೆಂದ ಇರುತ್ತಲ್ವ, ಆರಾಮಾಗಿ ಕುತ್ಕೊಂಡು ಮಾತಾಡ್ಕೊಂಡಿರ್ಬೋದು. ಇವಾಗ ಒಂದೊಂದು ರೂಮ್ನ ನಾನು ನಿಮಗೆ ತೋರಿಸ್ತೀನಿ. ಇದು ಬಂದು ಪರ್ಪಲ್ ರೂಮು. ಈ ರೂಮ್ ಅಂತೂ ಸಖತ್ತಾಗಿದೆ. ಎಲ್ಲ ಪರ್ಪಲ್ ಕಲರೇ ಇದೆ. ವಾಲ್ ಡಿಸೈನ್ಸು, ಕಬೋರ್ಡ್ಸು ಮತ್ತು ಇದು ಕರ್ಟೈನ್ಸು ಎಲ್ಲ ಕೂಡ, ಮತ್ತು ಈವನ್ ಬೆಡ್ ಸ್ಪ್ರೆಡ್ ಕೂಡ ಅವರು ಪರ್ಪಲ್ ಕಲರೇ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಇವಾಗ ಇಲ್ಲಿ ಕೂಡ ದೊಡ್ಡ ದೊಡ್ಡದಾಗೆ ವಿಂಡೋಸ್ ಎಲ್ಲ ಮಾಡಿದ್ದಾರೆ. ಇವಾಗ ವಿಂಡೋಸ್ನ ಓಪನ್ ಮಾಡಿಕೊಂಡ್ರೆ ಆ ಕಡೆ ಬಾಲ್ಕನಿ ಇದೆ. ಬಟ್ ಅಷ್ಟು ದೊಡ್ಡದಾಗಿ ಬಾಲ್ಕನಿ ಇಲ್ಲ, ಚಿಕ್ಕದಾಗೆ ಮಾಡಿದ್ದಾರೆ. ಇವಾಗ ನಿಮಗೆ ರೆಸ್ಟ್ ರೂಮ್ ಕೂಡ ತೋರಿಸ್ತೀನಿ. ಬಟ್ ರೆಸ್ಟ್ ರೂಮ್ ಅಂತೂ ಸಕ್ಕತ್ತಾಗಿದೆ. ಮೇಂಟೆನೆನ್ಸ್ ಕೂಡ ಅಷ್ಟೇ ನೀಟಾಗಿ ಮಾಡಿದ್ದಾರೆ. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಒಳಗಡೆ ನಮಗೆ ಈ ಥರ ಕಮೋಡ್ಸು ಮತ್ತು ವಾಶ್ ಬೇಸಿನು, ಸಿಂಕ್ ಮತ್ತು ಈ ಥರ ಸ್ನಾನ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಗ್ಲಾಸ್ ಡೋರ್ ಹಾಕಿಬಿಟ್ಟು ಒಳಗಡೆ ನಮಗೆ ಈ ಥರ ಸಪ್ರೇಟ್ ಮಾಡಿರೋದು ತುಂಬ ಚೆನ್ನಾಗಿದೆ. ಇವಾಗ ಔಟ್ಸೈಡ್ ಬಾಲ್ಕನಿ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ದೊಡ್ಡ ದೊಡ್ಡ ವಿಂಡೋಸ್ ಮಾಡಿದ್ದಾರೆ. ಈ ಊಟಿಯಲ್ಲಿ ಭಯಂಕರ ಕೋಲ್ಡು, ಇದರಲ್ಲಿ ದೊಡ್ಡ ದೊಡ್ಡ ವಿಂಡೋಸ್ ಮಾಡಿದ್ದಾರೆ. ಸೊ ಎಲ್ಲ ಲಾಕ್ ಮಾಡಿದ್ದಾರೆ. ಕಬ್ಬಿಣದ್ದು ಡೋರು ಹಾಕಿದ್ದಾರೆ, ಒಳಗಡೆ ಇದು ವುಡ್ ಡೋರ್ಸು ಕೂಡ ಹಾಕಿದ್ದಾರೆ. ಇದು ಬಾಲ್ಕನಿ ಬಂದು ಜಾಸ್ತಿ ದೊಡ್ಡದಾಗೇನಿಲ್ಲ, ಬಟ್ ಸಿಟ್ಟಿಂಗ್ ಪರ್ಪಸ್ ಓಕೆ, ಚೇರ್ಸ್ ಎಲ್ಲ ಹಾಕೊಂಡು ಕೂರ್ಬೋದು, ವೆದರ್ಗೆ ಚೆನ್ನಾಗೇ ಇರುತ್ತೆ. ಇವಾಗ ಇನ್ನೊಂದು ರೂಮ್ ತೋರಿಸ್ತೀನಿ ಬನ್ನಿ. ಈ ರೂಮ್ ಅಂತೂ ಸಕ್ಕತ್ತಾಗಿದೆ. ಈ ರೂಮಲ್ಲಿ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಸ್ಟೇ ಆಗಿದ್ವಿ. ಇದು ಸ್ವಲ್ಪ ದೊಡ್ಡದಾಗೆ ಇದೆ ರೂಮು. ಪ್ರೀವಿಯಸ್ ತೋರಿಸಿದ್ವಲ್ಲ ಅದಕ್ಕಿಂತ ಇದು ದೊಡ್ಡದಾಗೆ ಇದೆ. ಈ ರೂಮ್ ಬಂದು ರೆಡ್ ಕಲರ್ ಮತ್ತೆ ಆರೆಂಜ್ ಕಲರ್ ಅಲ್ಲಿ ಮ್ಯಾಚ್ ಅಪ್ ಮಾಡಿರೋದು. ರಿಯಲಿ ಚೆನ್ನಾಗೇ ಇದೆ. ವಾಲ್ ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಸೇಮ್ ಇಲ್ಲಿ ಕೂಡ ನಮಗೆ ದೊಡ್ಡ ದೊಡ್ಡದಾಗೆ ವಿಂಡೋಸ್ ಮಾಡಿರೋದು. ಆಚೆ ಬಾಲ್ಕನಿ ಕೂಡ ಇದೆ, ಚೆನ್ನಾಗಿದೆ. ಮತ್ತೆ ಕಬೋರ್ಡ್ಸ್ ನೋಡಿ, ಎಷ್ಟೊಂದು ಕಬೋರ್ಡ್ಸ್ ಇದೆ. ಬಟ್ ಒಂದು ದಿನಕ್ಕೆಲ್ಲ ಏನು ಕಬೋರ್ಡ್ಸಲ್ಲಿ ಏನು ಇಟ್ಕೊಳ್ಳೋ ಅಂಥದ್ದು ಏನು ಇರೋದಿಲ್ವಲ್ಲ. ಬಟ್ ಅವ್ರು ಇಷ್ಟು ಚೆನ್ನಾಗಿ ಮಾಡಿಸಿ ಬಟ್ ಈ ಥರ ಅವರು ರೆಂಟಿಗೆಲ್ಲ ಕೊಡ್ತಿದ್ದಾರೆ. ಅಂದರೆ ನಾವೀಗ ಅವ್ರು ಇರೋದಕ್ಕಿಂತ ಯಾರಿಗಾದರೂ ರೆಂಟ್ಗೆ ಮಂತ್ಲಿ ಇಷ್ಟು ಅಂತ ಕೊಡೋದಕ್ಕಿಂತ ಈ ಥರ ಕೊಟ್ಟರೆ ರಿಯಲಿ ಅವ್ರಿಗೆ ತುಂಬಾ ಪ್ರಾಫಿಟ್ ಇರುತ್ತೆ. ನೋಡಿ ಫ್ರೆಂಡ್ಸ್, ರೆಸ್ಟ್ ರೂಮ್ ಕೂಡ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಲ್ವಾ. ರಿಯಲಿ ಅವರು ಬೇಕು ಅಂತಲೇ ಈ ಥರ ರೆಂಟೆಡ್ಗೆ ಕೊಡೋಕ್ಕಂತಲೇ ಅವರು ಈ ಥರ ಡಿಸೈನಾಗಿ ರೆಡಿ ಮಾಡಿಸಿರೋದು ಅಂತ ಅನಿಸುತ್ತೆ ನನಗಂತ. 100% ಅದಕ್ಕೋಸ್ಕರ ಮಾಡಿಸಿದ್ದಾರೆ. ಬನ್ನಿ ಫ್ರೆಂಡ್ಸ್, ಇವಾಗ ಇನ್ನೊಂದು ರೂಮ್ ತೋರಿಸ್ತೀನಿ. ಈ ರೂಮ್ ಬಂದು ತುಂಬ ಚಿಕ್ಕದಾಗಿದೆ, ಸ್ವಲ್ಪ ಕಂಜೆಸ್ಟೆಡ್ ಅಂತಲೇ ಅನಿಸುತ್ತೆ. ಸಿಂಗಲ್ ಇದು ಡಬಲ್ ಕಬೋರ್ಡ್ ಮಾತ್ರನೇ ಇದೆ, ಮತ್ತು ಡಬಲ್ ಕಾಟ್ ಬೆಡ್ ಇದೆ. ಇದಕ್ಕೆ ರೆಸ್ಟ್ ರೂಮ್ ಬಂದು ಆಚೆ ಬರುತ್ತೆ, ಸೊ ಅಟ್ಯಾಚ್ಡ್ ಇಲ್ಲ. ಬಟ್ ಓಕೆ, ಇದು ಕೂಡ ಓಕೆ, ಚೆನ್ನಾಗಿದೆ. ಬಟ್ 3 ರೂಮ್ಸ್ ಇದೆ ಅಲ್ವಾ ಮೇಲ್ಗಡೆ, ತುಂಬಾ ಚೆನ್ನಾಗಿದೆ. ಬಟ್ ಅವರು ಯಾರೇ ಬರಲಿ, ಇಬ್ಬರೇ ಆಗಲಿ 3 ಜನ ಆಗಲಿ, ಅವ್ರಿಗೆ ಎಲ್ಲರಿಗೂ ಒಬ್ರಿಗೆ ಕೊಡ್ತಾರೆ, ಇಬ್ಬಿಬ್ರಿಗೆಲ್ಲ ಕೊಡೋದಿಲ್ಲ. ಅಂದರೆ ಬೇರೆ ಬೇರೆ ಫ್ಯಾಮ್ಲೀಸ್ಗೆಲ್ಲ ಕೊಡೋದಿಲ್ಲ. ಇವಾಗ ಎಲ್ಲ ಜೊತೆಗೆ ಒಟ್ಟಿಗೆ ಬಂದಿರೋರಿಗೆ ಮಾತ್ರನೇ ಕೊಡೋದು ಅಂತ ಹೇಳಿದ್ರು. ಇನ್ನು ಬಟ್ ಮನೆ ಕೂಡ ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು ಅವರು ಈ ಮನೆನ ಬುಕ್ ಮಾಡಿರೋದು. ಬಟ್ ಇಲ್ಲಿ ಬಂದ ಮೇಲೆ ನಮಗಂತ ಸಖತ್ ಇಷ್ಟ ಆಯಿತು. ಬಟ್ ನಾವೆಲ್ಲ ಜಾಸ್ತಿ ಜನನೇ ಇದ್ವಲ್ಲ, ಹಾಗಾಗಿ ಎಲ್ಲರಿಗೂ ಕೂಡ ಈ ಮನೆ ಸರಿ ಹೋಯಿತು. ಇವಾಗ ಟೆರಸ್ ಮೇಲೆ ಹೋಗ್ತಾ ಇದ್ದೀನಿ. ಟೆರಸ್ ಮೇಲೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಟೆರಸ್ ಮೇಲೆ ಕೂಡ ಏನೂ ಇಲ್ಲ, ಬಟ್ ವ್ಯೂ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ. ಇನ್ನು ಆಚೆ ಬಂದೆ, ಬಟ್ ವ್ಯೂ ಅಂತೂ ಮಾರ್ನಿಂಗ್ ಸಕ್ಕದಾಗಿತ್ತು. ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಇದು ಬಂದು ಮಾರ್ನಿಂಗ್ ವ್ಯೂ. ಯಾಕಂದರೆ ನಾನು ಅವಾಗಲೇ ಹೇಳಿದ್ನಲ್ವಾ, ಸೊ ಇವತ್ತಿನ ಊಟಿಯಿಂದ ರಿಟರ್ನ್ ಬ್ಯಾಂಗ್ಳೂರ್ಗೆ ಬರಬೇಕು. ಇನ್ನು ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ನಾನು ಬೇಗ ರೆಡಿಯಾಗಿ ವಿಡಿಯೋನ ಶೂಟ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನನಗಂತೂ ಊಟಿ ಬಿಟ್ಟು ಬರೋಕ್ಕೆ ಮನಸ್ಸೇ ಇರಲಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಮನೇನ ಬಿಟ್ಟು ಬರೋಕ್ಕೆ ಮನಸ್ಸೇ ಇರಲಿಲ್ಲ. ಬಟ್ ಬರಲೇಬೇಕಲ್ವ, ಅಲ್ಲೇ ಇರೋಕ್ಕಾಗೋದಿಲ್ವಲ್ಲ, ಹಾಗೆ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ. ಪ್ಲೀಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.